ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮ. ಮಾಡ್ತಾ ಇದೀವಿ ಕಡಲೆಕಾಳು, ಹುಳ್ಳಿಕಾಳು, ಉಸ್ಲಿ, ಮೆಣಸಿನ್ಕಾಯಿ ಎಷ್ಟೊಂದು ಜಾಸ್ತಿ ಹಾಕಿದ್ದೀನಿ ನನಗೊಬ್ಳಿಗೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಮ್ಮ ಕೋಳಿ ಮೂರು ಮೊಟ್ಟೆ ಹಾಕಿತ್ತು. ಸೊ ಇವತ್ತು ನಾನು ಮೊಟ್ಟೆ ಕುಡಿತಿದ್ದೀನಿ. ನಿಮ್ಗೆಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನನಗೊಂದು ಮೊಟ್ಟೆ, ನಿತಿನ್ಗೊಂದು ಮೊಟ್ಟೆ, ಆರ್ಯನ್ಗೊಂದು ಮೊಟ್ಟೆ. ಕರೆಕ್ಟಾಗಿ ಇಷ್ಟು ಹಸ್ತದೊಳಗಡೆ ಹೆಂಗೆ ಒಳಗ ನೋಡ್ರಿ. ಅವು ದಪ್ಪ ಮೊಟ್ಟೆ ಆದರೆ ಆಗೋದಿಲ್ಲಲ್ಲ. ಮಾಡ್ತಾ ಇದ್ದೀವಿ ಕಡಲೆಕಾಳು, ಹುಳ್ಳಿಕಾಳು, ಉಸ್ಲಿ. ಈ ಕಡೆಗೆ ಚಪಾತಿ ರೆಡಿ ಆಗ್ತಾ ಇದೆ. ಗಂಟೆ ಆಗಲೇ 7 ಆಗಿದೆ. ಇವತ್ತು ಲೇಟ್ ಆಗಿದೆ, ಆದರೂ ನಾನು ರೆಡಿ ಮಾಡ್ತಾ ಇದ್ದೀವಿ. ಇದಕ್ಕೆ ಹಳ್ಳಿ ಕಡೆಯವ್ರಿಗೆ ಗೊತ್ತಿರುತ್ತೆ ಅದ್ರ ಟೇಸ್ಟ್. ಏನೂ ಇಲ್ಲ ಜಾಸ್ತಿ, ಜಸ್ಟ್ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕೊನೆಗೆ ಒಂಚೂರು ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕೋದು, ಉಸ್ಲಿ ರೆಡಿ ಮಾಡ್ಕೊಳ್ಳೋದು. ಚಪಾತಿ ಇಲ್ಲಿ ಮಾಡಿಟ್ಟಿದ್ದೀನಿ. ಚಪಾತಿ ರೆಡಿ ಇದೆ. ಈ ಕಡೆ ಉಸ್ಲಿ ರೆಡಿ ಆಗ್ತಾ ಇದೆ. ಇವತ್ತು ಸೋಮವಾರ, ಸೊ 7 ಗಂಟೆ ಆಗೋಗಿದೆ ಆಲ್ರೆಡಿ ನಮ್ಮ ತಿಂಡಿಗೆ. ಆದರೂ ನಾನು ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ನಾ ಬೆಳಗ್ಗೆನೇ ಇದ್ದು ಫಸ್ಟ್ ಇವಾಗ ಧನುರ್ಮಾಸ ಇರೋದ್ರಿಂದ ಬಾಕ್ಲಿಗೆಲ್ಲನೂ ದೀಪ ಹಚ್ಚಿಟ್ಬಿಡ್ತೀನಿ. ತುಳಸಿ ಗಿಡದ ಕಡೆಗೆ ಮತ್ತು ಬಾಕ್ಲಿಗೆ ಹೊಸ್ಲಿಗೆ ದೀಪ ಹಚ್ಚಿಟ್ಟು ಕಾರು ಬೈಕು ಎಲ್ಲ ತೊಳೆದು ಬಿಡ್ತೀನಿ. ತಿಂಡಿ ಒಂದು ಕಡೆ ತಿಂಡಿ ಮಾಡಿರ್ತೀನಿ. ಇದನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ ಬೆಳಗ್ಗೆನೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮೆಣಸಿನ್ಕಾಯಿ ಎಷ್ಟೊಂದು ಜಾಸ್ತಿ ಹಾಕಿದ್ದೀನಿ. ನನಗೊಬ್ಳಿಗೆ ಎಷ್ಟೊಂದು ಬಿದ್ದಿದೆ ಅಂದರೆ ಎಲ್ಲರಿಗೂ ಇನ್ನೆಷ್ಟು ಬಿದ್ದಿರುತ್ತೆ. ಬಟ್ ಈ ಥರ ತಿನ್ನೋದಕ್ಕೆ ಅಂತೂ ಸೂಪರಾಗಿದೆ. ಇದು ವೆರಿ ನೈಸ್. ಹುಳ್ಳಿಕಾಳು, ಕಡಲೆಕಾಳು, ಉಸ್ಲಿ ಸಕ್ಕತ್ತಾಗಿದೆ. ನೀವೊಂದ್ಸರಿ ಟ್ರೈ ಮಾಡಿ. ಬರೀ ಪಲ್ಯ ಮಾಡೋದಕ್ಕಿಂತ ಈ ಥರ ಉಸ್ಲಿನೂ ಚೆನ್ನಾಗಿರುತ್ತೆ ಚಪಾತಿಗೆ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಮತ್ತು ಕುಡಿಯೋಕ್ಕೆ ಮನ್ಸ್ಬತ್ತಾ ಇಲ್ಲ. ಕಲರ್ ಆಗಿದೆ. ಎಲ್ಲ ಅಲ್ಲೇ ಸೋರಿಸ್ತೀರಾ? ಕೊಡಿ ಈ ಕಡಿಕೆ. ಪೂರ್ತಿ ತೆಗಿಬೇಡಿ, ಕೊಡಿ. ಬರುತ್ತೆ, ಕೊಡಿ. ಮೊಟ್ಟೆ ಕಟ್ ಮಾಡೋದು ಅಂದರೆ ಸೊ ನಾಟಿ ಕೋಳಿ ಮೊಟ್ಟೆ ಇಟ್ಟಿತ್ತಲ್ಲ, ಸೊ 3 ಜನಕ್ಕೂ ಒಂದೊಂದು ಮೊಟ್ಟೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ರು. ಅವರಿಬ್ಬರಿಗೂ ಒಂದೊಂದು ಮೊಟ್ಟೆ ಬೆಳಗ್ಗೆನೆ ಕೂಡಿಸಿದ್ರೆ ಸ್ಟ್ರಾಂಗ್ ಆಗ್ತೀವಿ. ಸ್ಟ್ರಾಂಗ್ ಆಗಬೇಕು ಅಂದರೆ ನಾಟಿ ಕೋಳಿ ಮೊಟ್ಟೆನ ಕುಡಿತಾ ಇರಬೇಕು. ಹೆಂಗಿದ್ರು ಕೋಳಿ ತಂದಿದ್ದೀವಿ, ಆ ಮೊಟ್ಟೆನ ನಾವು ಯಾರು ಕುಡ್ಕೊಳ್ಳೋಣ ಅಂತ ಹೇಳಿ ಕುಡ್ಕೊಳ್ಳೋಕ್ಕೆ ರೆಡಿ ಮಾಡಿ ನಮ್ಮ ಮನೆಯವ್ರು ಹೊಡೆದು ಕೊಟ್ಟರು. ನಾ ಕುಡ್ಕಂಡೆ. ಹಾಯ್ ಸೂಪರ್ ನೋಡ್ತಾ ಇದ್ದೆ. ಲೂಸಿ ಇದ್ದಾಳೆ, ಬಾ ಬಾ ಕಮಾನ್. ಸಂಡೇ ಸ್ಪೆಷಲ್ ಲೂಸಿ ಸೂಪರ್ ಮ್ಯಾನ್ ಆಗಿದ್ದಾಳೆ. ಲೂಸಿ ಸೂಪರ್ ವುಮನ್. ಹೇಳು ಹೇಳು ಹೇಳು. ಲೂಸಿ ನಡಿ. ಚಲ್ಲೋ ನನ್ನ ಹತ್ರಕ್ಕೆ ಬರ್ತಲ್ಲ. ಏನು ಲೂಸಿ? ನಮ್ಮ ಸೂಪರ್ ವುಮನ್ ಲೂಸಿಯವರು ಕಟ್ತೈತಿ. ಐ ಕೆರ್ಕಬೇಡ, ಕೆರ್ಕಳಿಂಗ್ ಲೂಸಿ, ಕೆರ್ಕಳಿಂಗ್. What Paul says about Peter tells us more about Paul than about Peter. ಇದನ್ನು ಹೇಳಿಕೊಟ್ಟವರು ನಮ್ಮ ನಿತಿನ್ ಅವರು. ಏನೋ ಅದ್ರ ಅರ್ಥ ಹೇಳು. ಕ್ಯಾ ಅಂದರೆ ನಾವು ಬೇರೆಯವ್ರ ಬಗ್ಗೆ ಏನು ಹೇಳ್ತೀವೋ, ಅಂದರೆ ಬೇರೆಯವ್ರ ನಮ್ಮ ಬಗ್ಗೆ ಯಾರ ಬಗ್ಗೆನೋ ಬಂದು ಹೇಳ್ತಾರೆ ಅಂದರೆ ಅವ್ರ ಕ್ಯಾರೆಕ್ಟರೇ ಗೊತ್ತಾಗೋದು. ಬರೀ ಬೇರೆಯವ್ರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಹೇಳೋದು ಮಾತ್ರ ಅಂತ.
ಅಂದರೆ ಗೊತ್ತಾಯ್ತು ನಿಮ್ಗೆ ಏನು ಹೇಳಿದೆ ಅಂತ. ನೀನು ಹೇಳೋಕೆ ನಿನಗೆ ಗೊತ್ತಾಗ್ತಿಲ್ಲ. ಅದು ಏನು ಅರ್ಥ ಅಂತ ಅಂದರೆ, ಈಗ ನಾವು ಒಬ್ಬರ ಬಗ್ಗೆ ಏನಾದ್ರೂ ಕೆಟ್ಟದಾಗಿ ಮಾತಾಡ್ತೀವಿ ಅಂತ ಅಂದರೆ, ಅವ್ರು ಕೆಟ್ಟವರು ಒಳ್ಳೆಯವರು ಅದು ನಮಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಅದು ಸೆಕೆಂಡ್ರಿ. ಬಟ್ ನಾವು ಯಾವ ರೀತಿ ಅವ್ರ ಬಗ್ಗೆ ಮಾತಾಡ್ತೀವೋ ಅದು ನಮ್ಮ ಯೋಗ್ಯತೆ ಏನಿದೆ, ನಮ್ಮ ನಡವಳಿಕೆ ಏನಿದೆ ಅನ್ನೋದನ್ನು ತೋರಿಸತ್ತೆ ಅಂತ. ದಟ್ ಈಸ್ ದ ಮೀನಿಂಗ್ ಆಫ್ ದಟ್ ಸೆಂಟೆನ್ಸ್. ಲೂಸಿ, ನಮ್ಮ ಲೂಸಿಯನ್ನು ಇವತ್ತು ಸ್ಪೈಡರ್ ಮ್ಯಾನ್, ಸೂಪರ್ ವುಮನ್ ಗೋಲ್ಡನ್ ವುಮನ್ ಮಾಡಿರೋದು ನಮ್ಮ ನಿತಿನ್ ಅವರು. ಹೇಳು 5 ಟಿಪ್ಸ್ ಹೇಳು. ಓದ್ಕೊಳ್ಳೋರಿಗೆ 5 ಟಿಪ್ಸ್ ಹೇಳು ನೀನು. ಓದ್ಕೊಳ್ಳೋರಿಗೆ ಏನು ಹೇಳ್ತೀರಾ? ಬರೆದು ಓದಿ ಮತ್ತೆ ಕರೆಕ್ಟಾಗಿ ಹೇಳು. ಪ್ರಾಕ್ಟೀಸ್ ಮಾಡಿ, ಜಾಸ್ತಿ ಹೆವಿ ಪ್ರಾಕ್ಟೀಸ್ ಮಾಡಿ. ಯಾವ್ದು ಗೊತ್ತಾಗಲ್ವೋ ಅಂದರೆ ತುಂಬ ಎಲ್ಲನೂ ಅಲ್ಲ, ಇಂಪಾರ್ಟೆಂಟ್ ಏನಿರತ್ತೋ ಡಿರೈವೇಷನ್ಸ್ಗಳಾಗಲಿ, ಆಮೇಲೆ ಫಾರ್ಮುಲಾಸ್ಗಳಾಗಲಿ. ನೀವು ಹೆಂಗೆ ಓದ್ತೀರಾ, ಯಾವ ಬೇಸಿಸ್ ಬೇಕು ಅಂತ ನಿಮಗೆ. ಅಂದರೆ ನಿಮ್ಗೆ ಮಾರ್ಕ್ಸ್ ಬೇಕು ಇಲ್ಲ ನಾಲೆಜ್ ಬೇಕು, 2 ಥರ. ಮಾರ್ಕ್ಸ್ ಬೇಕು ಅಂದರೆ ಇಂಪಾರ್ಟೆನ್ಸ್ ಓದಿ, ನಾಲೆಜ್ ಬೇಕು ಅಂದರೆ ಎಲ್ಲನೂ ಓದಿ ಅಷ್ಟೇ. ಎಲ್ಲನೂ ಓದಲೇಬೇಕು. ಎರಡೂ ಬೇಕು ಅಂದರೆ ಎಲ್ಲ ಪಕ್ಕ ಓದಲೇಬೇಕು, ಏನು ಬಿಡಬಾರ್ದು. ಇವರು ಇಷ್ಟೊಂದು ಟಿಪ್ಸ್ ಹೇಳ್ತಿದ್ದಾರೆ ಅಂತ ಇವ್ರೇನು 100ಗೆ 100 ತೆಗಿಯುವಂಥ ಸ್ಟೂಡೆಂಟ್ ಅಲ್ಲ. ಬಟ್ ಟ್ರೈ ಮಾಡ್ತೀಯಲ್ಲ ನೀನು. ಇರೋದನ್ನೇ ಹೇಳ್ಬೇಕು, ಸತ್ಯ. ಇಲ್ಲ, ನಮ್ಮ ಪಾಪು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದ 10th. ಬಟ್ ಸೆಕೆಂಡ್ PUC ಏನು ಮಾಡ್ತಾನೆ ಗೊತ್ತಿಲ್ಲ. ಬಟ್ ಟ್ರೈ ಮಾಡ್ತಾವನೆ, ಇನ್ನೂ ಜಾಸ್ತಿ ಟ್ರೈ ಮಾಡಬೇಕು. ಹಾರ್ಡ್ ವರ್ಕ್, ಡೆಡಿಕೇಶನ್ ಮೇಕ್ಸ್ ಅಸ್ ಸಕ್ಸಸ್ ಬೇಕು ಅಂತಂದರೆ ಡೆಫಿನೆಟಾಗಿ ಹಾರ್ಡ್ ವರ್ಕ್ ಬೇಕೇ ಬೇಕು. ನೆಗ್ಲಿಜೆನ್ಸಿ, ಬೇಜವಾಬ್ದಾರಿತನ, ಸೋಮಾರಿತನ ನಮ್ಮ ದೊಡ್ಡ ಶತ್ರು. ಅದನ್ನು ನಾವು ತೆಗೆದುಹಾಕಬೇಕು. ಜೀವನದಲ್ಲಿ ಯಾವಾಗ್ಲೂ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ನಮ್ಮ ನಿತಿನ್ ಥರ. ನಮ್ಮ ನಿತಿನ್ ತುಂಬ ಒಳ್ಳೆಯವನು. ನಾನು ಹೇಳ್ದಂಗೆ ಕೇಳ್ತಾನೆ, ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ ನನ್ನ ಹತ್ರ ಮಾತ್ರ, ಅಲ್ವಾ? ನೆಕ್ಸ್ಟ್ ಹೇಳು. ಬರೀ 2 ಟಿಪ್ಸ್ ಹೇಳಿದೆ ಅಷ್ಟೇ, ಸಬ್ಜೆಕ್ಟ್ ಮೇಲೆ ಆಗುತ್ತೆ. ಬೇರೆ ಬೇರೆ ಟಿಪ್ಸ್. ಸೋರ್ಸಸ್ ಆಫ್ ಆನ್ಸರ್ನ ಹುಡುಕ್ಬೇಕು ಜಾಸ್ತಿ. ಸೋರ್ಸ್ ಇಷ್ಟೇ, ಯಾವ ಎಕ್ಸಾಮ್ ಅಂತ ತಿಳ್ಕೊಬೇಕಷ್ಟೇ. ಯಾವ ಎಕ್ಸಾಮ್ಗೆ ಯಾವ ಸೋರ್ಸು ಅಂತ. ನೀವು ಬೋರ್ಡ್ಸ್ ಬರೀತೀರಾ ಅಂದರೆ ಸೋರ್ಸ್ ಬುಕ್ಕೆ, ಟೆಕ್ಸ್ಟ್ ಬುಕ್ಕೆ. ನೀಟ್ ಬರೀತೀರಾ ಅಂದರೆ ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ಕೆ. JEE ಬರೀತೀರಾ ಅಂದರೆ ಸ್ವಲ್ಪ ಟೆಕ್ಸ್ಟ್ ಬುಕ್ಕಿಂತ ಬೇರೆ ಹೋಗ್ಬೇಕು. ಆ ಥರ ಎಕ್ಸಾಮ್ ಮೇಲೆ ಸೋರ್ಸ್ ಚೇಂಜ್ ಆಗುತ್ತೆ. ನಮ್ಮ ನಿತಿನ್ ತುಂಬ ಬುದ್ಧಿವಂತ ಇದ್ದಾನೆ, ಅದನ್ನು ಸರಿಯಾಗಿ ಬಳಸ್ಕೋಬೇಕು ಅಷ್ಟೇ. ಬಳಸ್ಕೊಂಡ್ರೆ ನಿಜವಾಗ್ಲೂ ಅದು ಸಖತ್ ಹೆಲ್ಪ್ ಆಗುತ್ತೆ, ಅಲ್ವಾ? ಅಲ್ವಾ ಚಿನ್ನು? ಗೊತ್ತಿಲ್ಲ. ಹೌದು, ಹ್ಞೂ. ಅಮ್ಮ ಏನು ಹೇಳ್ತಾರೆ ಅದೇ ಕರೆಕ್ಟು. ಹ್ಞೂ ಆಯ್ತು. ಅದ ಮಂಡ್ಲದ ಅದಲ್ಲ, ಅದೇ ತರಿತರಿಲ್ಲ ಮಂಡ್ಲದಾವ, ಅದು ಯಾರು ಮಂಡ್ಲದಾವ ಅಂತ. ಸೊ ಇದಾಗಿತ್ತು ಈ ದಿನ, ಸಂಡೇ ಸಂಜೆ, ಮಂಡೇ ಮಾರ್ನಿಂಗ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಂಜೆ ಬರಬೇಕಾದ್ರೆ ನಮಗೆ ನಮ್ಮ ಮನೆ ಹತ್ರ ಹಾವು ಬೇರೆ ಕಾಣಿಸ್ಕೊಂತು. ತುಂಬ ಹೆದರಿಕೆ ಆಗುತ್ತೆ ನಮಗೆ. ಎನಿವೇಸ್, ಲೈಫ್ ಅಂದಮೇಲೆ ಇವೆಲ್ಲ ನಡೀತಾ ಇರ್ತವೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಜೀವನನೇ ಹಾಗೆ, ನಾವು ನಿಂತು ನೀರಾಗಬಾರ್ದು, ಹರಿಯೋ ನೀರಾಗ್ತಾ ಇರಬೇಕು. ಜೀವನದಲ್ಲಿ ಏನೇ ಬಂದರೂ ಹೆದರಬಾರ್ದು, ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೊಂಡು ಕೂತ್ಕೋಬಾರ್ದು. ಥ್ಯಾಂಕ್ ಯು ಸೋ ಮಚ್.